ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೂಪರ್ ಟೇಸ್ಟಿಯಾದ ತೊಂಡೆಕಾಯಿ ಕಾಯಿ ರಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬೇಡ ಫ್ರೆಂಡ್ಸ್, ಸೂಪರಾಗಿರುತ್ತೆ ತೊಂಡೆಕಾಯಿ ಕಾಯಿ ರಸ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಬಟನ್ ಒತ್ತಿ. ಈಗ ನಾವು ಕಾಯಿ ರಸ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು 8ರಿಂದ 10 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು. ಫ್ರೈ ಆದಮೇಲೆ 2 ಚಮಚ ಕಡಲೆಬೇಳೆ ಹಾಕ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಲ್ಲದು. ಇದು ಸ್ವಲ್ಪ ಫ್ರೈ ಆಗ್ತಾ ಇರುತ್ತೆ. ಈಗ 2 ಚಮಚ ಉದ್ದಿನಬೇಳೆ ಹಾಕ್ಕೋಬೇಕು. ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಇಷ್ಟು ಫ್ರೈ ಆದಮೇಲೆ ಈಗ 1-2 ಚಮಚ ಕೊತ್ತಂಬರಿ ಕಾಳುಗಳನ್ನ ಹಾಕಬೇಕು. ಕೊತ್ತಂಬರಿ ಕಾಳು ಚೆನ್ನಾಗಿ ಫ್ರೈ ಆಗಲಿ. 1-1.5 ಚಮಚ ಜೀರಿಗೆ ಹಾಕ್ಕೋಬೇಕು. 1 ಚಮಚ ಸಾಸಿವೆ ಹಾಕ್ಕೋಬೇಕು. ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಇದನ್ನೆಲ್ಲ ತಣ್ಣಗಾಕ್ಬಿಟ್ಟು ಜಾರಿಗೆ ಹಾಕ್ಕೊಳ್ಳೋಣ. ಜಾರಿಗೆ ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ಕಾಯಿ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೋಬೇಕು. ತೊಂಡೆಕಾಯಿ ಒಂದು ಸ್ವಲ್ಪ ಹುಳಿ ಇರುತ್ತೆ. ಈಗ ಅದನ್ನ ರುಬ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ತರಿಯಾಗಿರಲಿ, ಫುಲ್ ಪೇಸ್ಟ್ ಬೇಡ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಲಿ 4 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ. 1 ಚಮಚ ಉದ್ದಿನಬೇಳೆ. ಇದು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. 1 ಚಮಚ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಮಚ ಅರಿಶಿನ ಪುಡಿ. ಈ ಚಮಚದಲ್ಲಿ ಅರ್ಧ ಚಮಚ. ಒಂದು 10ರಿಂದ 12 ಕರಿಬೇವಿನ ಎಲೆ ಚೂರು ಮಾಡಿ ಹಾಕಿದರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ. ಈಗ ಹೆಚ್ಚಿಟ್ಕೊಂಡಿರೋ ತೊಂಡೆಕಾಯಿ ನೋಡಿ, ಈ ಥರ 4 ಪೀಸ್ ಮಾಡಿ, ಫುಲ್ ಕಟ್ ಮಾಡಬಾರ್ದು. ಚೂರು ಅರ್ಧಕ್ಕೆ 4 ಪೀಸ್ ಮಾಡಿ, ಮತ್ತೆ ಕ್ರಾಸ್ ಮಾಡಿಕೊಂಡು ಇನ್ನೊಂದು 4 ಪೀಸ್ ಮಾಡಿದ್ರೆ ಈ ಥರ ಫುಲ್ ಇಡಿಯಾಗೆ ಬರುತ್ತೆ. ಈ ಥರ ಕಟ್ ಮಾಡಿದ್ರೇ ಚೆನ್ನಾಗಿ ಎಣ್ಗಾಯಿ ಪಲ್ಯ ಮಾಡುವಾಗ ಹೆಂಗಿರುತ್ತೋ ಇದರೊಳಗಡೆ ಎಲ್ಲ ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಈಗ ಇದು ಎಣ್ಣೆಯಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬಾಡಬೇಕು. ಅದು ಬಾಡಿದ ಮೇಲೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಬಾಡಲಿ. ಮುಚ್ಚಿಟ್ಕೊಂಡು 1-2 ನಿಮಿಷ ಬಾಡಕ್ಕೆ ಬಿಡೋಣ. ಇದಿಷ್ಟು ಬಾಡಿದೆ ಸಾಕು. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ತೊಂಡೆಕಾಯಿ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೇಕು. ನಾವು ಸ್ವಲ್ಪ ಸಿಹಿಯಾಗಿ ಖಾರವಾಗಿ ಮಾಡ್ಕೊತೀವಿ. ಅದಕ್ಕೆ 2 ಚಮಚ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು 1 ಚಮಚ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬೆಲ್ಲ ಹಾಕ್ಕೊಂಡು ಇದು ಬೇಯೋವರೆಗೂ ಸ್ವಲ್ಪ ಉಪ್ಪು ಒಂಚೂರು ಹಾಕ್ಕೊಂಡು ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಬೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ಇದು ಚೆನ್ನಾಗಿ ಬೇಯೋವರೆಗೂ ಬಿಡೋಣ.
ಫುಲ್ ಬೆಂದಿದೆ, ಬೆಂದು ಮೆತ್ತಗಾಗಿರುತ್ತೆ. ಈಗ ನಾವು ಈಗಾಗಲೇ ಬಿಸಿ ರುಬ್ಬಿ ಇಟ್ಕೊಂಡಿದ್ದೀವಲ್ಲ, ಆ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ. ಮಿಕ್ಸ್ ಮಾಡಿ ಮತ್ತು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಕುದ್ದು ಫುಲ್ ಇದು ಸ್ವಲ್ಪ ಗಟ್ಟಿಯಾಗತ್ತೆ. ಇಷ್ಟು ನೀರಾಗಿರಬಾರ್ದು, ಗಟ್ಟಿ ಆಗೋವರೆಗೂ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸೋಕ್ಕೆ ಬಿಡೋಣ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಫುಲ್ಲು ಕುದ್ದು ಫುಲ್ಲು ಎಣ್ಣೆ ಬಿಡೋ ಥರ ಆಗ್ತಾಯಿದೆ. ಇನ್ನೊಂದು 10 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ ಎಲ್ಲ ಸಿಡಿ ಇತ್ತಲ್ಲ, ಅದಕ್ಕೆ ಮುಚ್ಚಳ ಮುಚ್ಕೊಳ್ಳೋದು. ಈಗ ನೋಡಿ ಸ್ವಲ್ಪ ಗಟ್ಟಿಯಾಗೂ ಇಲ್ಲ, ನೀರಾಗೂ ಇಲ್ಲ, ಹಂಗೆ ಮಾಡ್ಕೋಬೇಕು. ಇದನ್ನು ಅನ್ನಕ್ಕೆ, ರೊಟ್ಟಿಗೆ, ದೋಸೆಗೆ, ಚಪಾತಿಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಸೂಪರ್ ಟೇಸ್ಟಿಯಾದ ತೊಂಡೆಕಾಯಿ ಕಾಯಿ ರಸ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.